ಎಲ್ಲರೂ ಕೂಡ ಬೆಳಗಿನ ಜಾವದ ನಮಸ್ಕಾರಗಳು. ಇವತ್ತು ತಿಮ್ರಾವತ್ನಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಈ ಕಾರ್ಯಕ್ರಮದಲ್ಲಿ ಈ ಊರಿನ ಮುಖಂಡರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅಣ್ಣವರು ಮತ್ತು ಚಲಪತಿಯವರು, ಶಂಕರಣ್ಣವರು, ಹಿರಿಯರಾದಂಥ ಪದ್ಮನಾಭ ಸ್ವಾಮಿಗಳು ಮತ್ತು DVR ರಘು ಅವರು, ನಮ್ಮ ಪ್ರದೀಪ್ ಅವರು, ನಮ್ಮ ಸೀನಣ್ಣವರು, ನಮ್ಮ ಗೌಡರು, ವೇಣಣ್ಣ, ನಮ್ಮ ಹಿರಿಯರಾದಂಥ ಪೂಜ್ಯರಾದಂಥ ವೇಣಣ್ಣವರು ಮತ್ತು ಅನ್ವರ್ ಸಾಬ್ ಮತ್ತು ಅಮೀರ್ ಸಾಬ್ ಅವರು, ನಮ್ಮ ಕಡ್ಗಾನಹಳ್ಳಿಯಿಂದ ಕರವರಡ್ಲಿಯಿಂದ ವೆಂಕಟರಾಮಣ್ಣವ್ರು ಬಂದವರೆ. ಇನ್ನು ಇಲ್ಲಿ ಅನೇಕ ಪ್ರಮುಖರು ಕೂಡ ಇಲ್ಲಿ ಸೇರಿದ್ದಾರೆ. ಇವತ್ತು ತಿಮ್ರಾವತ್ನಹಳ್ಳಿ ಗ್ರಾಮದಿಂದ ಉಚಿತವಾಗಿ 4 ಬಸ್ಸುಗಳು ನಮ್ಮ ಪಕ್ಷದ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಈ ಗ್ರಾಮಕ್ಕೆ 4 ಬಸ್ಸುಗಳ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಏನಂದರೆ ಉದ್ದೇಶ, ಎಲ್ಲರೂ ಕೂಡ ಆ ತಾಯಿ ದರ್ಶನ ಮಾಡಲಿ, ಆ ತಾಯಿ ದರ್ಶನ ಮಾಡಿಕೊಂಡು ಆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಅವರ ಕುಟುಂಬಗಳು ಒಂದು ಕ್ಷೇಮದಿಂದ ಬರಲಿ, ಕ್ಷೇಮದಿಂದ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲವೂ ಕೂಡ ಆಯೋಜನೆ ಮಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ನಾವು 2023 ಚುನಾವಣೆಯಲ್ಲಿ ನಾವು ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು, ನಮ್ಮ ಮುಖಂಡರು ಕೂಡ ಘೋಷಣೆ ಮಾಡಿದರು. ಏನು ಈ ಥರ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರೂ ಕೂಡ ನೀವು ಆಶೀರ್ವಾದ ಮಾಡಿ, ನಾವು ಗೆದ್ದ ಮೇಲೆ ನಾವು ಇದೇ ರೀತಿ ಕೂಡ ಪ್ರತಿ ವರ್ಷ ಕೂಡ ಬಸ್ಗಳಾಗ್ತೀನಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಆ ಆಶ್ವಾಸನೆ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜು ಅವರು ಇವತ್ತೊಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇಡೀ ತಾಲೂಕಿಂದ ಈ ವರ್ಷ ಕೂಡ ಸುಮಾರು 550ರಿಂದ 600 ಬಸ್ಗಳನ್ನು ತಾಯಂದ್ರೆ ಎಲ್ಲರೂ ಕೂಡ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಒಂದು ಯೋಚನೆ ಮಾಡಿರ್ತಕ್ಕಂಥದ್ದು, ಏನು ರಾಜಕೀಯ ಬಂದಾಗ, ಚುನಾವಣೆಗಳು ಬಂದಾಗ ಏನೇನೋ ಹೇಳ್ತೇವೆ, ಆದರೆ ಹೇಳ್ದಂಗೆ ನಾವು ನಡ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ಕೂಡ ಸಮೃದ್ಧಿ ಮಂಜು ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ನಮ್ಮ ಕಾಡೇನಹಳ್ಳಿ ನಾಗರಾಜ್, ನಮ್ಮ ಎಲ್ಲ ನಾಯಕರು ಕೂತ್ಕೊಂಡು ನಾವು ಏನು ನಮ್ಮ ತಾಲೂಕಿನ ಜನತೆಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೇವೆ, ಆ ಆಶ್ವಾಸನೆ ಹಿನ್ನೆಲೆ ನಾವು ಬಸ್ಗಳು ಕಳಿಸ್ಕೊಡ್ಬೇಕು ಅಂತೇಳಿ ಒಂದು 8-10 ದಿವಸ ಹಿಂದ್ಗಡೆ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇವತ್ತು 1ನೇ ತಾರೀಕು ಈ ಬಸ್ಗಳಿಗೆ ಚಾಲನೆ ಕೊಟ್ಟು 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಸತತವಾಗಿ ಸುಮಾರು 550ರಿಂದ 600 ಬಸ್ಗಳನ್ನು ಇಲ್ಲಿ ಓಂ ಶಕ್ತಿಗೆ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಮೃದ್ಧಿ ಮಂಜು ಅವರು ಎಲ್ಲ ಇದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ಕೂಡ ದೇವರು ಒಂದು ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ. ಮತ್ತು ತಾವೆಲ್ಲರೂ ಕೂಡ ಏನು ತಾವು ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀರಿ, ಭಾಳ ಹುಷಾರಾಗಿ ನೀವು ಅಲ್ಲಿ, ಯಾಕೆಂದರೆ ಭಾಳಷ್ಟು ರಶ್ ಇದೆ ಅಂತ ಕೇಳ್ಪಟ್ಟೆ. ಆ ರಶಲ್ಲಿ ಕೂಡ ತಾವು ಭಾಳ ಒಂದು ನೀವು ಅಲ್ಲಿ ಭಾಳ ಸೂಕ್ಷ್ಮವಾಗಿ ಅಲ್ಲಿ ಇದ್ದು ಆ ತಾಯಿ ದರ್ಶನ ಪಡ್ಕೊಂಡು ಕ್ಷೇಮವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ಸೇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಮುತುವರ್ಜಿಯಾಗಿ ಇದನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಭಾಳಷ್ಟು ರೀತಿಯಲ್ಲಿ ಒಂದು 2-3 ದಿವಸಗಳಿಂದ ಕೂಡ ನಮ್ಮ ಚಲಪತಿ, ನಮ್ಮ ಜಯರಾಮ್ ರೆಡ್ಡಿ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಇಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಆಯೋಜನೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಶಾಸಕರ ಪರವಾಗಿ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾನೆ. ಒಟ್ಟಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿರಲಿ, ನಮ್ಮ ಸಮೃದ್ಧಿ ಮಂಜು ಅವ್ರ ಮೇಲಿರಲಿ. ಸದಾ ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಜೊತೆ ನೀವು ಕೂಡ ಇದ್ದು ನೀವು ಆಶೀರ್ವಾದಿಸಬೇಕು ಅಂತ ಕೂಡ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ముగిస్తా ఇద్దు. అందరికీ వందనము. ఈరోజు మీరు పుణ్యక్షేత్రానికి పోతా ఉన్నారు, శాసకులు కల్పించిండారు అని తెలిసా, చాలా సంతోషము. కొత్త అందరూ గుడికి గోపురాలకి పోయేది మన సంప్రదాయం, మన హిందూ సంప్రదాయము.
దానికి తక్కగా ఈడుండే నాయకులు దీన్ని వ్యవస్థ చేసిండేది వాళ్ళకి మీకు పై ఉండేవాళ్ళకి మీకు అందరికీ దేవుడు మంచిది చేయని కోరుతా పోయి అందరూ ఆరోగ్యంగా పోయి మీ బిడ్డలు మీరు కుటుంబం సమేతంగా అందరూ ఆరోగ్యం ఐశ్వర్యాలు ఇచ్చి అందరూ బాగుండాలని కోరుతా రెండు మాటలు ಈ ದಿನ ತಿಮ್ರಾವತ್ನಲ್ಲಿ ಪಂಚಾಯಿತಿ ತಿಮ್ರಾವತ್ನಹಳ್ಳಿಯಲ್ಲಿ ಕರಿವರೆಡ್ಡಹಳ್ಳಿಯಲ್ಲಿ 2 ಬಸ್ಸು, ತಿಮ್ರಾವತ್ನಹಳ್ಳಿಯಲ್ಲಿ 4 ಬಸ್ಸು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಆ ತಾಯಿ ಓಂ ಶಕ್ತಿ ಅವರ ದರ್ಶನ ಪಡ್ಕೊಂಡು ಚೆನ್ನಾಗಿ ಒಳ್ಳೇದು ಮಾಡಬೇಕು, ಇವರಿಗೆಲ್ಲ ಒಳ್ಳೆ ಬುದ್ಧಿ ಐಶ್ವರ್ಯ ಕೊಡಬೇಕಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಸುಖ ಪ್ರವಾಸ ಚೆನ್ನಾಗಿ ಹೋಗಿ ಬರಬೇಕು. ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಸುಮಾರು ತಾಲೂಕಲ್ಲಿ ಏನು ಮಾತು ಹೇಳಿದ್ದಾರೆ ಆ ಮಾತು ಉಳಿಸ್ಕೊಂಡಿದ್ದಾರೆ. ಇವತ್ತು ನೋಡಿ, ಇವತ್ತು ಏನೂ ಇಲ್ಲ, ಎಲೆಕ್ಷನ್ ಇಲ್ಲ, ಬೇರೆ ಏನೂ ಇಲ್ಲ, ಆದರೂ ಮಾತು ಕೊಟ್ಟಿದ್ದೀವಿ, ಮಾತು ನಿಲ್ಲಿಸಬೇಕು. ಆ ಗೌರವ ಜನರಿಗೆ ಇರಬೇಕು, ಜನರಿಗೆ ದೇವರು ಒಳ್ಳೆ ಆಶೀರ್ವಾದ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ತಾಲೂಕಿಗೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಅವ್ರಿಗೂ ಅವರ ಫ್ಯಾಮ್ಲಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಓಂ ಶಕ್ತಿ ದೇವರನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ.